ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2025ನೇ ವರ್ಷದ ಆಸ್ಕರ್ ಅವಾರ್ಡ್ಸ್ 2025 ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ. ಸೊ ಫಸ್ಟ್ ಕ್ವಶನ್ ಇರ್ತಿದೆ, ಆಸ್ಕರ್ ಪುರಸ್ಕಾರ 2025ರಲ್ಲಿ ಅತ್ಯುತ್ತಮ ನಟ ಬೆಸ್ಟ್ ಆಕ್ಟರ್ ಅವಾರ್ಡ್ ಪಡೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಎಡ್ರಿಯನ್ ಬ್ರಾಡಿ. ಎಡ್ರಿಯನ್ ಬ್ರಾಡಿ ಅವರು ದ ಬ್ರೂಟಲಿಸ್ಟ್ ಎನ್ನುವಂತ ಸಿನಿಮಾದ ನಟನೆಗೆ ದ ಬ್ರೂಟಲಿಸ್ಟ್ ಎಂಬ ಸಿನಿಮಾದ ನಟನೆಗೆ ಅತ್ಯುತ್ತಮ ನಟ ಬೆಸ್ಟ್ ಆಕ್ಟರ್ ಅವಾರ್ಡ್ ಅನ್ನು ಪಡ್ಕೊಂಡ್ರು. 2025ರ ಆಸ್ಕರ್ ಅವಾರ್ಡ್ ನಲ್ಲಿ ಅತ್ಯುತ್ತಮ ನಟಿ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಅನ್ನು ಪಡ್ಕೊಂಡವರು ಯಾರು? ಸರಿಯಾದ ಉತ್ತರ ಮಿಕ್ಕಿ ಮ್ಯಾಡಿಸನ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಮಿಕ್ಕಿ ಮ್ಯಾಡಿಸನ್ ಅವರು ಅನೋರಾ ಎನ್ನುವಂತಹ ಸಿನಿಮಾದ ನಟಿಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಅನ್ನು ಪಡ್ಕೊಂಡ್ರು. ಆಸ್ಕರ್ ಪುರಸ್ಕಾರ 2025ರಲ್ಲಿ ಅತ್ಯುತ್ತಮ ಸಿನಿಮಾ ಪ್ರಶಸ್ತಿ ಬೆಸ್ಟ್ ಮೂವಿ ಅವಾರ್ಡ್ ಪಡೆದ ಸಿನಿಮಾ ಯಾವುದು? ಸರಿಯಾದ ಉತ್ತರ ಅನೋರಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅನೋರಾ ಸಿನಿಮಾದ ನಿರ್ದೇಶಕ, ಅನೋರಾ ಸಿನಿಮಾದ ಡೈರೆಕ್ಟರ್ ಯಾರು ಕೇಳಿದ್ರೆ ಸೀನ್ ಬೇಕರ್ ಅವರು ಅನೋರಾ ಸಿನಿಮಾದ ಡೈರೆಕ್ಟರ್ ಆಗಿದ್ದಾರೆ. ಆಸ್ಕರ್ ಪುರಸ್ಕಾರ 2025 ಎಲ್ಲಿ ಆಯೋಜಿಸಲಾಗಿತ್ತು? ಫಂಕ್ಷನ್ ಎಲ್ಲ ಆಯೋಜನೆ ಮಾಡಲಾಗಿತ್ತು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ, ಲಾಸ್ ಏಂಜಲೀಸ್. ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ USA ಲಾಸ್ ಏಂಜಲೀಸ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. 2025ರ ಈ ಆಸ್ಕರ್ ಅವಾರ್ಡ್ ಇತ್ತಲ್ಲ, ಇದು 97th ಎಡಿಷನ್. ಆಸ್ಕರ್ ಪುರಸ್ಕಾರ 2025ರಲ್ಲಿ ಉತ್ತಮ ನಿರ್ದೇಶಕ ಪ್ರಶಸ್ತಿ ಪಡೆದವರು ಯಾರು? ಸರಿಯಾದ ಉತ್ತರ ಸೀನ್ ಬೇಕರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೀನ್ ಬೇಕರ್ ಅವರು ಅನೋರಾ ಸಿನಿಮಾದ ನಿರ್ದೇಶನಕ್ಕೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಅನ್ನು ಪಡ್ಕೊಂಡ್ರು. 2025ರ ಆಸ್ಕರ್ ಪುರಸ್ಕಾರದಲ್ಲಿ ಸರ್ವಶ್ರೇಷ್ಠ ಇಂಟರ್ನ್ಯಾಷನಲ್ ಫೀಚರ್ ಫಿಲ್ಮ್ ಪ್ರಶಸ್ತಿ ವಿಜೇತ ಸಿನಿಮಾ ಯಾವುದು? ಸರಿಯಾದ ಉತ್ತರ ಐ ಆಮ್ ಸ್ಟಿಲ್ ಹಿಯರ್ ಎನ್ನುವಂಥ ಸಿನಿಮಾ ಬೆಸ್ಟ್ ಇಂಟರ್ನ್ಯಾಷನಲ್ ಫೀಚರ್ ಫಿಲ್ಮ್ ಅವಾರ್ಡ್ ಅನ್ನು ಪಡ್ಕೊಳ್ತು. ಐ ಆಮ್ ಸ್ಟಿಲ್ ಹಿಯರ್ ಎನ್ನುವಂಥ ಮೂವಿ. ಈ ಮೂವಿ ಬ್ರೆಜಿಲ್ ಭಾಷೆಯ ಸಿನಿಮಾವಾಗಿದೆ. ಬ್ರೆಜಿಲ್ ಮೂವಿ ಆಗಿದೆ ಇದು. 2025ರ ಆಸ್ಕರ್ ಪುರಸ್ಕಾರದಲ್ಲಿ ಸರ್ವಶ್ರೇಷ್ಠ ನಟಿ ಫಾರ್ ಸಪೋರ್ಟಿಂಗ್ ರೋಲ್ ವಿಜೇತರು ಯಾರು? ಸರಿಯಾದ ಉತ್ತರ ಜೋ ಸಾಲ್ಡಾನಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಜೋ ಸಾಲ್ಡಾನಾ. ಸೊ ಜೋ ಸಾಲ್ಡಾನಾ ಅವರು ಎಮಿಲಿಯಾ ಪೆರೇಜ್ ಎನ್ನುವಂಥ ಸಿನಿಮಾಕ್ಕೆ ಸರ್ವಶ್ರೇಷ್ಠ ನಟಿ ಬೆಸ್ಟ್ ಆಕ್ಟ್ರೆಸ್ ಫಾರ್ ಸಪೋರ್ಟಿಂಗ್ ರೋಲ್ ಎನ್ನುವಂತಹ ಅವಾರ್ಡ್ ಸಿಕ್ತು. ಇವರೊಬ್ಬರು ಸ್ಪ್ಯಾನಿಷ್ ನಟಿ. ಎರಡ್ 2025ರ ಆಸ್ಕರ್ ಪುರಸ್ಕಾರದಲ್ಲಿ ಬೆಸ್ಟ್ ಡಾಕ್ಯುಮೆಂಟರಿ ಫೀಚರ್ ಫಿಲ್ಮ್ ವಿಜೇತ ಸಿನಿಮಾ ಯಾವುದು? ಸರಿಯಾದ ಉತ್ತರ ನೋ ಅದರ್ ಲ್ಯಾಂಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಬೆಸ್ಟ್ ಡಾಕ್ಯುಮೆಂಟರಿ ಫೀಚರ್ ಫಿಲ್ಮ್ ಅವಾರ್ಡ್ ವಿಜೇತ ಸಿನಿಮಾ. 2025ರ ಆಸ್ಕರ್ ಪುರಸ್ಕಾರದಲ್ಲಿ ಬೆಸ್ಟ್ ಡಾಕ್ಯುಮೆಂಟರಿ ಶಾರ್ಟ್ ಫಿಲ್ಮ್ ವಿಜೇತ ಸಿನಿಮಾ ಯಾವುದು? ಸರಿಯಾದ ಉತ್ತರ ದ ಓನ್ಲಿ ಗರ್ಲ್ ಇನ್ ದ ಆರ್ಕೆಸ್ಟ್ರಾ. 2025ರ ಆಸ್ಕರ್ ಪುರಸ್ಕಾರದಲ್ಲಿ ಬೆಸ್ಟ್ ಲೈವ್ ಆಕ್ಷನ್ ಶಾರ್ಟ್ ಫಿಲ್ಮ್ ಯಾವುದು? ಸರಿಯಾದ ಉತ್ತರ ಐ ಆಮ್ ನಾಟ್ ಅ ರೋಬೋಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2025ರ ಆಸ್ಕರ್ ಪುರಸ್ಕಾರದಲ್ಲಿ ಬೆಸ್ಟ್ ಕಾಸ್ಟಿಂಗ್ ಡಿಸೈನ್ ಪ್ರಶಸ್ತಿ ವಿಜೇತ ಸಿನಿಮಾ ಯಾವುದು? ಸರಿಯಾದ ಉತ್ತರ ವಿಕ್ಡ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 2025ರ ಆಸ್ಕರ್ ಪುರಸ್ಕಾರದಲ್ಲಿ ಬೆಸ್ಟ್ ಒರಿಜಿನಲ್ ಸಾಂಗ್ ಪ್ರಶಸ್ತಿ ವಿಜೇತ ಗೀತೆ ಯಾವುದು? ಸರಿಯಾದ ಉತ್ತರ ಎಲ್ಮಲ್ ಎನ್ನುವಂಥ ಗೀತೆ. ಸೊ ಇದು ಸಿನಿಮಾ ಯಾವುದು ಕೇಳಿದ್ರೆ ಎಮಿಲಿಯಾ ಪೆರೇಜ್ ಎನ್ನುವಂಥ ಸಿನಿಮಾ. ಇನ್ನು ಬೆಸ್ಟ್ ಸೌಂಡ್ ಯಾವುದಕ್ಕೆ ಸಿಕ್ತು ಕೇಳಿದ್ರೆ ಧ್ವನಿ ಯಾವುದಕ್ಕೆ ಸಿಕ್ತು ಕೇಳಿದ್ರೆ ಡ್ಯೂನ್ ಪಾರ್ಟ್ 2 ಮೂವಿಗೆ ಸಿಕ್ತು.
2025 ಆಸ್ಕರ್ ಪುರಸ್ಕಾರದಲ್ಲಿ ಬೆಸ್ಟ್ ಒರಿಜಿನಲ್ ಸಾಂಗ್ ಸ್ಕೋರ್ ಪ್ರಶಸ್ತಿ ವಿಜೇತ ಗೀತೆ ಯಾವುದು? ಸರಿಯಾದ ಉತ್ತರ ದ ಬ್ರೂಟಲಿಸ್ಟ್. ದ ಬ್ರೂಟಲಿಸ್ಟ್ ಎನ್ನುವಂಥ ಸಾಂಗ್ ಯಾವ ಮೂವಿದು? ಇದು ಅನೋರಾ ಮೂವಿದು. ಸರಿ, ಇದು ಬ್ರೂಟಲಿಸ್ಟ್ ಮೂವಿದು. 2025 ಆಸ್ಕರ್ ಪುರಸ್ಕಾರದಲ್ಲಿ ಬೆಸ್ಟ್ ಅನಿಮೇಟೆಡ್ ಶಾರ್ಟ್ ಮೂವಿ ಯಾವುದು? ಸರಿಯಾದ ಉತ್ತರ ದ ಶಾಡೋ ಆಫ್ ಸೈಪ್ರಸ್. ಇದು ಬೆಸ್ಟ್ ಅನಿಮೇಟೆಡ್ ಶಾರ್ಟ್ ಮೂವಿ ಆಗಿದೆ. 2025 ಆಸ್ಕರ್ ಪುರಸ್ಕಾರದಲ್ಲಿ ಅತಿ ಹೆಚ್ಚು ಪ್ರಶಸ್ತಿ ಪಡೆದ ಸಿನಿಮಾ ಯಾವುದು? ಸರಿಯಾದ ಉತ್ತರ ಅನೋರಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅನೋರಾ ಸಿನಿಮಾಕ್ಕೆ ಒಟ್ಟು 5 ಪ್ರಶಸ್ತಿಗಳು ಸಿಕ್ತು. ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ, ನೋಟ್ ಮಾಡ್ಕೊಳ್ಳಿ. 5 ಪ್ರಶಸ್ತಿಗಳು ಯಾವುದ್ಯಾವುದಂತ ನೋಡ್ತಾ ಹೋದ್ರೆ, ಉತ್ತಮ ಸಿನಿಮಾ, ಬೆಸ್ಟ್ ಮೂವಿ, ಉತ್ತಮ ನಟಿ ಬೆಸ್ಟ್ ಆಕ್ಟ್ರೆಸ್, ಹಾಗೇನೆ ಬೆಸ್ಟ್ ಡೈರೆಕ್ಟರ್, ಉತ್ತಮ ನಿರ್ದೇಶಕ, ಬೆಸ್ಟ್ ಸ್ಕ್ರೀನ್ ಪ್ಲೇ, ಉತ್ತಮ ಸ್ಕ್ರೀನ್ ಪ್ಲೇ ಮತ್ತು ಬೆಸ್ಟ್ ಎಡಿಟಿಂಗ್, ಉತ್ತಮ ಸಂಕಲನ. ಸೊ ಈ 5 ವಿಭಾಗದಲ್ಲಿ ಪ್ರಶಸ್ತಿ ಪಡ್ಕೊಳ್ಳೋದ್ರ ಮೂಲಕ 2025 ಆಸ್ಕರ್ನಲ್ಲಿ ಅತಿ ಹೆಚ್ಚು ಪ್ರಶಸ್ತಿ ಪಡೆದಂತಹ ಮೂವಿ ಅನೋರಾ ಆಗಿದೆ. ಭಾರತದ ಯಾವ ಸಿನಿಮಾ ಈ 2025 ಆಸ್ಕರ್ ಅವಾರ್ಡ್ ಅಲ್ಲಿ ನಾಮಿನೇಟೆಡ್ ಆಗಿತ್ತು? ಸರಿಯಾದ ಉತ್ತರ ಅನುಜಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತೀಯ ಸಿನಿಮಾ ಪರಂಪರೆಯನ್ನು ನೋಡ್ತಾ ಹೋದ್ರೆ, ಆಸ್ಕರ್ನಲ್ಲಿ ಭಾರತೀಯ ಸಿನಿಮಾ ನೋಡ್ತಾ ಹೋದ್ರೆ ಒಂದೊಂದಾಗಿ ನೋಡೋಣ ಸ್ನೇಹಿತರೆ. ಆಸ್ಕರ್ನಲ್ಲಿ ನೋಡಿ, ಸತ್ಯಜಿತ್ ರೇ ಅವರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಸಿಕ್ಕಿತ್ತು. ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಸಿಕ್ಕಿತ್ತು. ಇವರು ಭಾರತದ ಪ್ರಸಿದ್ಧ ಡೈರೆಕ್ಟರ್ ಆಗಿದ್ರು. ಇನ್ನು ಸ್ಲಮ್ ಡಾಗ್ ಮಿಲಿಯನಿಯರ್ಗೆ 8 ಆಸ್ಕರ್ ಸಿಕ್ಕಿತ್ತು. 8 ಆಸ್ಕರ್ ಸಿಕ್ಕಿತ್ತು. ಇನ್ನು RRR ನಾಟು ನಾಟು ಸಾಂಗ್ಗೆ ಬೆಸ್ಟ್ ಸಾಂಗ್, ಬೆಸ್ಟ್ ಒರಿಜಿನಲ್ ಸಾಂಗ್ ಅವಾರ್ಡ್ ಸಿಕ್ಕಿತ್ತು ನಾಟು ನಾಟು ಸಾಂಗ್ಗೆ. ಇನ್ನು ದ ಎಲಿಫೆಂಟ್ ಗ್ಲಿಮ್ಸಸ್ ಎನ್ನುವಂತಹ ಶಾರ್ಟ್ ಮೂವಿಗೆ ಕೂಡ ಅವಾರ್ಡ್ ಆಗಿತ್ತು. ಈ 4 ಅವಾರ್ಡ್ಗಳ ಬಗ್ಗೆ ನಿಮಗೆ ನೆನಪಿರಲಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಆಸ್ಕರ್ ಪ್ರಶಸ್ತಿಯನ್ನು ಕೊಡಲು ಪ್ರಾರಂಭಿಸಿದ ವರ್ಷ ಯಾವುದು? ಸರಿಯಾದ ಉತ್ತರ 1929. ಸ್ನೇಹಿತರೆ, ಇದುವರೆಗೂ ಆಸ್ಕರ್ ಅತಿ ಹೆಚ್ಚು ಪಡೆದಿರುವಂತಹ ಸಿನಿಮಾ ಯಾವುದು ಕೇಳಿದ್ರೆ, ಅತಿ ಹೆಚ್ಚು ಆಸ್ಕರ್ ವಿಜೇತ ಮೂವಿಗಳು ಇತಿಹಾಸವನ್ನು ನೋಡಿದ್ರೆ ಅತಿ ಹೆಚ್ಚು ಆಸ್ಕರ್ ಇದುವರೆಗೆ ಸಿಕ್ಕಿರೋದು, ಹೈಯೆಸ್ಟ್ ಅಂದ್ರೆ 11 ಆಸ್ಕರ್ 3 ಮೂವಿಗೆ ಸಿಕ್ಕಿದೆ. ಯಾವ್ದಾದ್ರು ಕೇಳಿದ್ರೆ ಟೈಟಾನಿಕ್ 1997 ಅಲ್ಲಿ, ಬೆನ್ ಹರ ಇದು 1959 ಅಲ್ಲಿ, ಮತ್ತು ದ ಲಾರ್ಡ್ ಆಫ್ ರಿಂಗ್ಸ್ ಇದಕ್ಕೆ 2003ರಲ್ಲಿ. ಈ ಎಲ್ಲ ಸಿನಿಮಾಗಳಿಗೆ 11 ಆಸ್ಕರ್ ಪ್ರಶಸ್ತಿಗಳು ದೊರಕಿವೆ. ಆಸ್ಕರ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು? ಸರಿಯಾದ ಉತ್ತರ ಭಾನು ಅತ್ತಯ್ಯ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾನು ಅತ್ತಯ್ಯ. ಯಾವ ಸಿನಿಮಾ ಕೇಳಿದ್ರೆ ಗಾಂಧಿ ಸಿನಿಮಾಗೆ. ಸೊ ಗಾಂಧಿ ಸಿನಿಮಾದ ಕಾಸ್ಟ್ಯೂಮ್ ಡಿಸೈನ್ಗೆ ಸಿಕ್ಕಿರುವಂಥ ಅವಾರ್ಡ್ ಇದು ಗಾಂಧಿ ಸಿನಿಮಾದಲ್ಲಿ. ಸೊ ಗಾಂಧಿ ಸಿನಿಮಾದ ಬಗ್ಗೆ ಹೇಳೋದಾದ್ರೆ, ಗಾಂಧಿ ಸಿನಿಮಾದ ಡೈರೆಕ್ಟರ್ ಯಾರು ಕೇಳಿದ್ರೆ, ಗಾಂಧಿ ಸಿನಿಮಾದ ಡೈರೆಕ್ಟರ್ ರಿಚರ್ಡ್ ಅಟೆನ್ಬರೋ. ಗಾಂಧಿ ಸಿನಿಮಾದ ಡೈರೆಕ್ಟರ್. ಸೊ 2003ರಲ್ಲಿ ಇದಕ್ಕೆ ಗಾಂಧಿ ಸಿನಿಮಾದ ಡೈರೆಕ್ಟರ್ ಆಗಿದ್ದಾರೆ. ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಈ ಪ್ರಶ್ನೆ ನಿಮಗೆ, ಆಸ್ಕರ್ ಪ್ರಶಸ್ತಿ ವಿಜೇತ ಭಾರತದ ಮೊದಲ ಸಂಗೀತಗಾರ ಯಾರು? ಈ ರೀತಿ ಇದೆ ಆಪ್ಷನ್ಸ್: ಭಾನು ಅತ್ತಯ್ಯ, ಸತ್ಯಜಿತ್ ರೇ, AR ರೆಹಮಾನ್,
ರಜಿಲ್ಲಾ ಪುಕೋಟಿ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.